ತುಂಬ ಮಾತಾಡಿದ್ರು, ನಿನ್ನ ಬಗ್ಗೆನೂ ಮಾತಾಡಿದ್ರು. ಏನಂತ? ಏನು ಯೋಚನೆ ಮಾಡೋದು ಬೇಡ, ಆರ್ಯ ಸರ್ ಹತ್ರ ನಾನೇ ಮಾತಾಡ್ತೀನಿ ಅಂದರು. ನೋಡ್ಕೋತೀನಿ, ನೀನು ಆರಾಮಾಗಿರು, ಯಾವುದನ್ನು ಮನ್ಸಿಗೆ ಹಚ್ಕೋಬೇಡ. ಇದ್ರ ಬಗ್ಗೆ ಇನ್ನು ಚರ್ಚೆನೇ ಬೇಡ. ನೀನು ಈಗ ಹೇಗಿದ್ಯಾ ಹಾಗಿರು. ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಅವನು ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ ಆರ್ಯ. ನೀನ್ ಇಷ್ಟೊಂದು ಮನ್ಸಿಗೆ ಹಚ್ಕೋಬೇಕಾಗಿರ್ಲಿಲ್ಲ. ಅವನು ಆ ಜಾಗದ ವಿಷಯನ ನನ್ನ ಹತ್ರನೂ ಕೇಳ್ದ. ಆರ್ಯ ಏನ್ ನಿರ್ಧಾರ ಮಾಡ್ತಾನೋ ಅದೇ ನನ್ನ ನಿರ್ಧಾರ ಅಂತಾನೂ ಹೇಳ್ಬಿಟ್ಟೆ. ನಿನಗದನ್ನ ಬಿಡೋದಕ್ಕೆ ಇಷ್ಟ ಇಲ್ಲ, ಫೇರ್ ಎನಫ್. ಹಾಗಂತ ನಿನ್ನ ಇವತ್ತಿನ ಪ್ರೀತಿಯಿಂದ ದೂರ ಉಳಿತೀನಿ ಅನ್ನೋದು ನಾಟ್ ಫೇರ್. ಹೀಗೆ ಹೇಳಬಾರ್ದು, ಅದು ಮೂರ್ಖತನ ಆರ್ಯ. ನೀನು ಅಂತ ಕೆಲಸ ಮಾಡಲ್ಲ, ಮಾಡ್ಕೂಡ್ದು. ಇಂತಿಂತ ವಿಷಯಗಳಿಂದನೇ ಸಮಸ್ಯೆಗಳು ಹುಟ್ಟಬಹುದು ಅಂತ ಲೆಕ್ಕ ಹಾಕೊಂಡು ಬದುಕಬಹುದು. ಆದ್ರೆ ಹಾಗೆ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಆರ್ಯ. ಸುಮ್ಮನೆ ತಲೆ ಕೆಡುತ್ತೆ ಅಷ್ಟೇ. ನಮ್ಮವರು ನಮ್ಮ ಜೊತೆ ಇದ್ದಾರೆ ಅಂದ್ರೆ ಎಂತ ಅಪಾಯ ಬೇಕಾದ್ರೂ ಎದುರಿಸ್ಬೋದು. ನಿನ್ನಿಂದ ಅನುಗೆ ಯಾವುದೇ ಅಪಾಯ ಆಗಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಹಾಗಾದ್ರೆ ಈ ಆರ್ಯ ಸುಮ್ಮನಿರ್ತಾನ? ಈಗ ಕೋಟು ಸೂಟು ತೊಟ್ಟಿದಾನಷ್ಟೇ, ಕೈ ಕಡ್ಗಾನ ಇನ್ನೂ ಬಿಚ್ಚಿಲ್ವಲ್ಲ. ನೀನಿರ್ಬೇಕಾದ್ರೆ ನಮ್ಗೆ ಯಾಕೋ ಭಯ ಆರ್ಯ. ಅಮ್ಮ ಸಾಧಾರಣವಾಗಿ ಮಾತಾಡಿದ್ರೇನೆ ಏನೋ ಒಂಥರ ಧೈರ್ಯ ಅಮ್ಮ. I'm sorry. ನಿಂತಿ ನಿನ್ನ ಪ್ರೀತಿಯ I'm sorry ಅಣ್ಣ.
ಕೇಳಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಸರಿ ಹೇಳ್ತೀನಿ ಬಾ. ಏನ್ ಸುಬ್ಬು, ಯಾವ್ದಾದ್ರು ಕಾಲೇಜಿಗೆ ಅಪ್ಲೈ ಮಾಡ್ತಾ ಇದೆಯಾ? ಹೆಂಗೆ? ನಮ್ಮ ವಟಾರದಲ್ಲಿ ಎಲೆಕ್ಷನ್ ಯಜಮಾನ್ರೆ ನಾನು ನಿಂತಿದ್ದೀನಿ. ಓಹೋ, ನೋಡಪ್ಪ, ನಿಂತಿದ್ದೀನಿ ಅನ್ನೋದಕ್ಕಿಂತ ನಿಲ್ಸಿದ್ದಾರೆ ಅನ್ನೋದೇ ಸರಿ. ಸೋಲ್ಸಕ್ಕೆ ನಿಲ್ಸಿದ್ದಾರೆ, ಮತ್ತಿನ್ನೇನು. ಸೋಲೋ ಮಾತು ಯಾಕೆ ಆಡ್ತೀಯ ಸುಬ್ಬು? ದೀಪಾವಳಿ ಈ ವರ್ಷದ ಕಲೆಕ್ಷನ್ ಹಂಗೆ ಎತ್ತಿಟ್ಟಿದ್ದೀನಿ. ಎಲೆಕ್ಷನ್ ನೀನು ಚೆನ್ನಾಗಿ ಮಾಡ್ಬೋದು. ಎಲೆಕ್ಷನ್ಗೆ ಅಂತ ಯಾರಾದ್ರೂ ಹಣ ಪೋಲ್ ಮಾಡ್ತಾರಾ? ಚೆನ್ನಾಗಾಯ್ತು ಸೇಲ್ಸು ಅಂತ ನೀವು ಕೊಡ್ತಾ ಇರೋದು ಬೋನಸ್ ನಮ್ಗೆ. ಆ ಹಣ ನಿಮ್ಮ ಹತ್ರನೇ ಇರಲಿ. ಇನ್ನೇನು ನಮ್ಮ ಅನು ಬರ್ಡೇ ಬಂತು, ಅವಳು ಊಹೆನೆ ಮಾಡಿರ್ಬಾರ್ದು. ಅಂಥದ್ದೇನಾದ್ರು ಸರ್ಪ್ರೈಸ್ ಕೊಡ್ಬೇಕು ಅವಳ ಬರ್ಡೇಗೆ. ಆಗ್ಲಿ ಅದೇನ್ ಮಾಡ್ತೀಯ ನೋಡಪ್ಪ. ಮಗಳ ಬರ್ತ್ಡೇ ಸಮಾರಂಭದಲ್ಲಿ ನನ್ನ ಸಾಲನ ಮರಿಬೇಡ. ಸಾಲ ಬದಿಗಿಟ್ಟು ಬೋನಸ್ ಬೇರೆ ಕೊಡ್ತಾ ಇದ್ದೀನಿ. ಆಯ್ತು ಯಜಮಾನ್ರೆ, ತುಂಬಾ ಥ್ಯಾಂಕ್ಸ್. ನೀರು ಕೊಡ. ಏನೋ ಇತ್ತೀಚೆಗೆ ಒಗ್ಗರಣೆಗೂ ಮೆಣಸು ಹಾಕೋ ಆಗಿಲ್ಲ. ಎದೆಯೆಲ್ಲ ಉರಿ ಉರಿ ಥರ. ಹುಷಾರ ಸುಬ್ಬು, ಆರೋಗ್ಯ ಮುಖ್ಯ. ಸರಿ ಯಜಮಾನ್ರೆ. ರಾಜನಂದಿನಿ ಅವ್ರಿಗಾದ ಗತಿನೇ ಅನುಗೂ ಆಗ್ಬೇಕಾ? ನೀನು ಮತ್ತೆ ಅನು ಸುಖವಾಗಿರ್ಬೇಕು ಅಂತಂದ್ರೆ ನೀನು ಹಳೆದನ್ನೆಲ್ಲ ಬಿಡ್ಬೇಕಾಗತ್ತೆ. ಅದ್ ನಿಮಗ್ ಮಾತ್ರ ಅಪ್ಲೈ ಆಗದ ಸರ್? ನನಗ್ ಅಪ್ಲೈ ಆಗಲ್ವಾ? ಅದ್ ಹೇಗ್ ದೂರ ಇದ್ಕೊಂಡೆ ಕಾಪಾಡ್ತೀನಿ ಅಂತ ನಿಮಗ್ ನೀವೇ ನಿರ್ಧಾರ ಮಾಡ್ಕೊಂಡ್ರಿ? ದೂರ ಇದ್ದು ಕಾಪಾಡೋನು ದೇವ್ರು, ನೀವಲ್ಲ. ನೀವ್ ಆಗ್ಲೂ ಬೇಡಿ. ಯಾಕಂದ್ರೆ ಬೇಕನ್ಸ್ದಾಗೆಲ್ಲ ದೇವ್ರನ್ನ ನೋಡಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ. ಆದ್ರೆ ಸರ್, ನನಗ್ ನೀವ್ ಯಾವಾಗ್ಲೂ ನನ್ನ ಕಣ್ ಮುಂದೆನೆ ಇರ್ಬೇಕು, ನನ್ನ ಜೊತೆನೆ. ಪ್ಲೀಸ್ ಸರ್, ನೀವು ನನಗ್ ಬೇಕು, ನನ್ನ ಜೊತೆಲೆ, ನನ್ನ ಹತ್ರದಲ್ಲೇ. ಐ ಆಮ್ ಸಾರಿ ಅನು, ಐ ಆಮ್ ಸಾರಿ. ಇನ್ಮೇಲೆ ನಾನು ಯಾವತ್ತೂ ಹೇಗೆ ಮಾಡಲ್ಲ. ರಾಜನಂದಿನಿ ಅವ್ರಿಗೆ ಏನಾಯ್ತು ಸರ್? ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ನಿಮ್ಮನ್ನ ಬಹಳಾನೇ ಮಿಸ್ ಮಾಡ್ಕೊಂಡ್ರಿ ಸರ್. ನೀವು ನಮಗೆ ಸ್ಫೂರ್ತಿ. ನೀವಿದ್ರೆ ನಮಗೆ ಗೊತ್ತಿಲ್ಲದೇನೆ ಕೆಲಸ ಮಾಡೋ ಹುಮ್ಮಸ್ ಬರುತ್ತೆ. ಥ್ಯಾಂಕ್ ಯು. ಮಯೂರ್, ಹಾಯ್, ಹೌ ಆರ್ ಯು? ಗುಡ್ ಸರ್, ವೆಲ್ಕಮ್ ಬ್ಯಾಕ್. ನನ್ನ ಇನ್ವಾಲ್ವ್ಮೆಂಟ್ ಇಲ್ಲದೆ ಹರ್ಷ ಮತ್ತು ಅನು ಇಬ್ಬರು ಸೇರಿಕೊಂಡು ಯಶಸ್ಸು ತಂದು ಕೊಟ್ಟಿರೋದು ನನಗೆ ನಿಜಕ್ಕೂ ತುಂಬ ಸಂತೋಷ ತಂದುಕೊಟ್ಟಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ದೆಮ್. ದಿಸ್ ಶುಡ್ ಬಿ ದ ಸ್ಪಿರಿಟ್. ನಾನು ಇರಲಿ ಇಲ್ಲದೆ ಇರಲಿ, ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಹೀಗೆ ವೇಗದಲ್ಲಿ ಮುನ್ನುಗ್ತಾ ಇರಬೇಕು, ಕಾರ್ಯ ನಿರ್ವಹಿಸ್ತಾ ಇರಬೇಕು. ಓಕೆ, ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವರ್ಕ್. ಗುಡ್ ಡೇ. ಗುಡ್ ಡೇ. ಗುಡ್ ಡೇ ಅನು. ಆಮೇಲೆ ಸಿಗೋಣ.
ರಾಜಾದಿರಾಜ ರಣದಿವ್ಯ ತೇಜ ಗತವೈಭವ ವೀರ ಬಹುಪರಾಟ್ ಬಹುಪರಾಟ್ ಬಹುಪರಾಟ್. ಏನೋ ನಿಮಗೆ ತಮ್ಮ ಸಾಮ್ರಾಜ್ಯಕ್ಕೆ ಮರಳಿ ಸ್ವಾಗತ. ನಾವು ಹೇಳಿದಾಗ ದೊರೆಗಳಿಗೆ ಅರ್ಥ ಆಗಲಿಲ್ಲ. ಈಗ ನಗ್ನಗ್ತ ಆಫೀಸ್ ಒಳಗಡೆ ಕಾಲಿಡ್ತಿದ್ದೀರಲ್ಲ, ತಮ್ಮ ಮನ ಪರಿವರ್ತನೆಗೆ ಕಾರಣ ಏನು ಅಂತ ತಿಳ್ಕೋಬೋದಾ? ಅದನ್ನು ನನ್ನ ಆಪ್ತ ಮಿತ್ರ ನೀನೇ ಕಂಡ್ಕೋಬೇಕು. ನಿನ್ನ ಗೆಳೆಯನಿಗೆ ನೀನೇ ಕಾಪಾಡ್ಕೋಬೇಕು. ಅದನ್ನು ನಾವು ನೋಡ್ಕೊಳ್ತೀವಿ. ನೀವು ಕಾರಣ ಏನು ಅಂತ ಹೇಳಿ. ಗೊತ್ತಾಯ್ತು. ನಾಟಕೇಶ್ವರ. ಬಣ್ಣ ನನ್ನ ಒಲುವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನನ್ನ ಬದುಕಿನ ಬಣ್ಣ. ಸರ್, ಅನು, ನಿನಗೆ ಇಷ್ಟವಾದ ಬಣ್ಣ ಯಾವುದು? ಇದೇನ್ ಸರ್ ದಿಢೀರಂತ? ಹೇಳನು. ಯಾಕೆ ಸರ್? ಕಾರಣ ಕೊಟ್ರೇನೆ ಉತ್ತರ ಕೊಡೋದಾ? ಹೋಗಿ ಸರ್, ಎಲ್ಲ ಬಣ್ಣನೂ ಚಂದಾನೆ, ನನಗೆಲ್ಲ ಬಣ್ಣನೂ ಇಷ್ಟ. ಸರಿ, ಹೇಳ್ಬೇಡ ಬಿಡು. ನಿನಗೆ ಇಷ್ಟವಾದ ಬಣ್ಣ ಹೇಳು ಅಂತಂದ್ರೆ ಹೇಳೋಕ್ಕಾಗಲ್ವಾ ನಿನಗೆ? ಸರ್, ತನ್ನ ಪಾಡಕ್ ತಾನು ಕೆಲಸ ಮಾಡೋಣ ಜಗ್ಲು ಕೇಳಿಬೇಕು ಅಂತ ಡಿಸೈಡ್ ಮಾಡಿದಿರೋ ಹೇಗೆ? ನಿಮ್ ಫೇವ್ರೇಟ್ ಬಣ್ಣನೇ ನನಗೂ ಫೇವ್ರೇಟ್. ಅದು ಹೇಗಾಗತ್ತ? ಸರಿ, ಹೇಳ್ಬೇಡ ಬಿಡು, ಪರವಾಗಿಲ್ಲ, ನಾನೇ ಕಂಡ್ಕೊಳ್ತೀನಿ. ಏನಾಯ್ತು ಇವ್ರಿಗೆ? ನನ್ನ ಫೇವ್ರೇಟ್ ಬಣ್ಣ ಯಾಕೆ ಹೇಳ್ತಿದ್ದಾರೆ? ಈ ಹುಡುಗರು ನಿನಗೆ ಇಷ್ಟವಾಗುತ್ತೆ ಅಂತ ನಂಬಿದ್ದೀನಿ ನಾನು. ಇದನ್ನು ನಿನಗೆ ಕೊಡೋಕ್ಕೆ ಕಾಯ್ತಾ ಇದ್ದೀನಿ. ಪುಷ್ಪ, ಅನು ಎಲ್ಲೇ ಬಂದಾಗಿಂದ ಕಾಣಿಸ್ತಾ ಇಲ್ಲ. ರಮೀನ್ ಮನೆಗೆ ಹೋಗಿದ್ದಾಳ? ಇಲ್ಲ ಇದ್ಲು ಸುಬ್ಬು, ಎಲ್ಲಿ ಮಾಯ ಆಗ್ಬಿಟ್ಲು. ನಾನು ನೋಡ್ತೀನಿ, ನಿನ್ನ ಕೈಕಾಲು ಮುಖ ತೊಳ್ಕೊಂಡು ಊಟಕ್ಕೆ ಬಾ. ಎಲ್ಲೋದ್ಲಿ ಇವಳು? ಅವನು ಎಲ್ಲೇ ಹೋಗಿದೆ? ನಿಮ್ಮ ಅಪ್ಪ ಬರೋ ಟೈಮ್ಗೆ ಮನೇಲಿ ಇರ್ಬೇಕು ಅನ್ನೋಷ್ಟು ಜ್ಞಾನ ಇಲ್ವಾ ನಿನ್ಗೆ? ಸಾರಿ ಅಮ್ಮ, ಸಡನ್ ಆಗಿ ಆರ್ಯ ಸರ್ ಬಂದ್ಬಿಟ್ರು. ಏನು? ಸಾರಿ ಅಮ್ಮ, ನಿನಗೆ ಹೇಳೋಕ್ಕಾಗ್ಲಿಲ್ಲ. ಆರ್ಯ ಸರ್ ಬಂದು ನನ್ನ ಕರ್ಕೊಂಡು ಹೊರಟೋದ್ರು. ಅವ್ರು ಯಾಕೆ ಇಷ್ಟೊತ್ತಲ್ಲಿ ಬಂದಿದ್ರು? ಎಲ್ಲ ಸರಿ ಆಯ್ತು, ಲೆಕ್ಕ ಚುತ್ತ ಅನ್ನೋ ಹಾಗೆ ಹೇಳ್ದಲ್ಲ. ಇದು ಬೇರೆ ಲೆಕ್ಕ ಅಮ್ಮ. ರಾಜನಂದಿನಿ ಸೇಲ್ಸ್ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಖುಷಿಯಿಂದ ನನಗೆ ಗಿಫ್ಟ್ ಕೊಡ್ಸೋಣ ಅಂತ ಬಂದಿದ್ರು. ಇಲ್ಲಮ್ಮ, ನಾನು ಅದೆಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟೆ. ಒಳ್ಳೆ ಕೆಲಸನೇ ಮಾಡಿದೆ. ಏನಾರ ಒಂದು ನಿರ್ಧಾರ ತಗೊಂಡಾಗ ಅದಕ್ಕೆ ತಕ್ಕಂಗೆ ನಡ್ಕೋಬೇಕು. ನೀನು ಸರಿಯಾಗಿ ನಡ್ಕೊಂಡೆ. ಸದ್ಯ ಎಲ್ಲವೂ ಯಾವ ರಾಧಾಂತದಿಂದ ಮುಗಿತಲ್ಲ, ಎಲ್ಲವ ನಿನ್ ಲೀಲೆನೇ ಲೀಲೆ. ಓ ಬಂಗಾರ, ಬಂದ್ಯಾ?
ಸುಬ್ಬು ತಗೋ. ಅನು ಹೋಗ್ ಕೈ ತೊಳ್ಕೊಂಡ್ ಬಾ. ಹೋಗೋ ಮಗ, ಬೇಗ ಬಾ ಹೋಗೋ. ಅಮ್ಮ ನೀನು ಬಾಮ್ಮ. ನೀವಿಬ್ರು ತಿನ್ನಿ. ಬಾಮ್ಮ, 3 ಜನ ಒಟ್ಟಿಗೆ ಕೂತು ಊಟ ಮಾಡಿ ತುಂಬಾ ದಿನ ಆಯ್ತು. ಇರೋದು 3 ಜನ, ಒಂದು ಹೊತ್ತಾದರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ತಾನೆ ಹೊಟ್ಟೆಗೂ ಸಮಾಧಾನ. ಎಲ್ರು ಕೂತ್ರೆ ಬಡ್ಸೋರು ಯಾರು? ಅಮ್ಮ ಬಡ್ಸೋದ್ ಯಾಕೆ, ಇವತ್ತು ನಾವು ಕೈ ತುತ್ತು ಊಟ ಮಾಡೋಣ. ನೀರು ತಗೋ ಬರ್ತೀನಿ. ಏನ್ ಬಂಗಾರ ಇವತ್ತು ಸ್ಪೆಷಲ್ಲು? ಏನಿಲ್ಲ ಅಪ್ಪ, ಮನ್ಸಿಗೊಂಥರ ಸಮಾಧಾನ ಆಗ್ತಿದೆ ಅದಕ್ಕೆ. ರಾಜನಂದಿನಿ ಸೇಲ್ಸ್ ಸಕ್ಸಸ್ ಆಗಿರೋದಕ್ಕೆ ನೀನ್ ಮಾತ್ರ ಅಲ್ಲ, ನಾವೆಲ್ಲರೂ ಖುಷಿ ಪಡ್ಬೇಕಾದ್ದೆ. ಈ ಸಲ ಅದನ್ನ ಸಂಭ್ರಮದಿಂದ ಆಚರಣೆ ಮಾಡೋಣ. ಹಾ, ನಿನ್ನ ಬರ್ಡೇನ ವಿಶೇಷವಾಗಿ ಆಚರಣೆ ಮಾಡೋಣ. ಆ ದಿನ ನಿನ್ನ ಬರ್ಡೇ ಪಾರ್ಟಿ ಅಷ್ಟೇ ಅಲ್ಲ, ನಿನ್ನ ಯಶಸ್ಸಿನ ಆಚರಣೆ ಕೂಡ ಮಾಡೋಣ. ಏನದು? ಹಾ, ಸಕ್ಸಸ್ ಪಾರ್ಟಿ ಮಾಡೋಣ. ನೀನೊಬ್ಬ ಸುಬ್ಬು, ಬೆಳಗ್ಗೆ ಟೀಗೆ ಸಕ್ಕರೆ ಇಲ್ಲ ಅಂತಂದ್ರೆ ಯಶಸ್ವಿ ಪಾರ್ಟಿ ಮಾಡ್ತಾನಂತೆ. ನೀನೊಳ್ಳೆ ಸಕ್ಕರೆ ಇಲ್ಲ ಅಂದ್ರೆ ಬೆಳಿಗ್ಗೆ ಹೋಗಿ ತಂದ್ರಾಯ್ತು. ಈ ಸಲ ಮಗಳ ಬರ್ಡೇ ಪಾರ್ಟಿ ಜೋರಾಗಿ ಮಾಡದೆ ಬಡ್ಸೆ. ಹೌದಪ್ಪ, ನೀವು ಹೇಳ್ದಂಗೆ ಈ ಸಲ ನನ್ನ ಬರ್ತಡೇ ಕೇವಲ ನನ್ನ ಜನ್ಮದಿನ ಮಾತ್ರ ಅಲ್ಲ, ಅದು ಅತ್ಯಂತ ಸವಾಲಿನ ದಿನಾನೂ ಹೌದು. ನಾನು ಹೇಳೋ ಸುದ್ದಿಗೆ ನೀವು ಒಪ್ಪಿಗೆ ಕೊಟ್ಟರೆ ಆಗ ಅದು ನನ್ನ ನಿಜವಾದ ಸಕ್ಸಸ್. ಆಗ ಸಕ್ಸಸ್ ಪಾರ್ಟಿ ಮಾಡ್ಬೋದು. ಅಪ್ಪ ಒಂದು ನಿಮಿಷ. ಅಮ್ಮ, ಅಮ್ಮ ನಮ್ಗೆ ನಿಮ್ಮ ವಠಾರದ ಎಲೆಕ್ಷನ್ ಬಗ್ಗೆ ಹೇಳ್ತಿದ್ದೆ, ಎಲ್ಲ ತಯಾರಿ ಆಯ್ತಾ? ಹಾ ಸರ್. ಇದರ ಮಧ್ಯೆ ಆ ನಿಮ್ಮ ಕಾಮಿಡಿ ಕಿಲಾಡಿ ರಘುಪತಿ, ಅವನೇನೋ ಕಿತಾಪತಿ ಮಾಡೋನಿದ್ದಾನೆ, ಸ್ವಲ್ಪ ಹುಷಾರು. ನಿಮ್ಗೂ ಗೊತ್ತಾಗೋಯ್ತಾ ಸರ್? ನಮ್ಮ ವಠಾರದಲ್ಲಿರೋರೆಲ್ಲ ಅವ್ರನ್ನ ಹಾಗೆ ನೋಡ್ತಾರೆ. ಅವ್ರ ಮನೆಯವರೇ ಅವ್ರನ್ನ ನೋಡಿ ನಗ್ತಾರೆ ಗೊತ್ತಾ ಸರ್? ಇರೋ 16 ನಿಮಿಷ ಟೈಮಲ್ಲಿ ನಾವು ರಘುಪತಿ ಅವ್ರ ಬಗ್ಗೆ ಮಾತಾಡ್ಬೇಕಾ? ಯು ಆರ್ ರೈಟ್ ಅನು. ನಿನಗೇನು ಮಾತಾಡಬೇಕು ಅಂತ ಅನ್ಸತ್ತೋ ಮಾತಾಡು ಸರ್. ನೀವು ಹೀಗೆ ಅಂದಾಗಲೇ ನನಗೆ ಟೆನ್ಷನ್ ಶುರು ಆಗೋದು. ಹೇಗಿದ್ರು ನಾಳೆ ನೀವು ನನಗೆ ಸಿಗ್ತೀರಲ್ವಾ, ನಾವು ಮಾತಾಡ್ಕೊಂಡು ಹಾಗೆ. ನಾವು ಮಾತಾಡ್ಕೊಂಡಿದ್ದ ಹಾಗೆ ಆಗತ್ತ. ನಾಡಿದ್ದು ನಿನ್ನ ಹುಟ್ಟಿದ ಹಬ್ಬ. ನಾಡಿದ್ದು ನನಗೆ ನಿಮ್ಮ ಮನೆಗೆ ಬರೋದಿದೆ, ನಿಮ್ಮಪ್ಪನ ಹತ್ರ ಮಾತಾಡೋದಿದೆ. ನನಗೆಲ್ಲಾನು ನೆನಪಿದೆ. ನಿನ್ನ ಹತ್ರ ಮಾತಾಡಿದ್ದು ಒಂದೊಂದು ವಿಚಾರನೂ ಒಂದೊಂದು ಅಕ್ಷರನೂ ನಾನು ಯಾವತ್ತೂ ಮರೆಯಲ್ಲ. ಸರ್ ಇಲ್ಲೇ ನಿಲ್ಲಿಸಿ, ಮುಂದೆ ಹೋದರೆ ಒನ್ ವೇ, ಮತ್ತೆ ನೀವು ಸುತ್ತ ಹಾಕೊಂಡು ಬರಬೇಕು. ಈಗ ಆಲ್ರೆಡಿ ನನ್ನಿಂದ ಲೇಟ್ ಆಗಿದೆ, ಇನ್ನೂ ಲೇಟ್ ಆಗೋದು ಬೇಡ. ನಾನು ಹೊರಡ್ತೀನಿ, ನೀವು ಹೊರಡಿ. ಸರಿ. ಬಾಯ್ ಸರ್. See you. ಟೇಕ್ ಕೇರ್. Take care. ಅಲ್ಲೇ ಬಿಟ್ಟು ಹೊಟ್ಟೋದ್ನ.
ಓ ನಮಸ್ಕಾರ ಹೆಡ್ ಮೇಡಮ್ಗೆ. ನೀವು ರಾಜನಂದಿನಿ ಹೆಡ್ ಅಲ್ವಾ, ಅದಕ್ಕೆ ಹೆಡ್ಡಮ್ಮ ಅಂತಂದೆ. ಏನು ಆಫೀಸಿಂದ ಬರ್ತಾ ಇದ್ದೀರಾ? ಸಾರೇ ಬಿಟ್ಟು ಹೋದ್ರು ಅಂತ ಕಾಣುತ್ತೆ. ಅದೆಲ್ಲ ನಿಮ್ಗೆ ಯಾಕೆ ಅಂಕಲ್? ಕರೆಕ್ಟೇ. ನಾನೇನೋ ಮಾಡ್ಕೊಳ್ತೀನಿ, ಅದೆಲ್ಲ ನೀವು ಯಾಕಯ್ಯ ಅಂತ ನಯವಾಗೇ ಹೇಳ್ತಾ ಇದೆಯಾ? ಸರಿನೇ. ಆದರೆ ಇದಕ್ಕೂ ನನಗೂ ಸಂಬಂಧ ಇದೆ, ಡೀಪ್ ಆಗಿದೆ. ವಠಾರದ ತನಕ ಕರ್ಕೊಂಡು ಬಂದರೆ ವಠಾರದವ್ರಿಗೆಲ್ಲ ಗೊತ್ತಾಗತ್ತೆ, ಅಪ್ಪ ಅಮ್ಮಂಗೆ ಗೊತ್ತಾಗತ್ತೆ ಅಂತ ಇಲ್ಲಿಂದನೇ ಟಾಟಾ ಬಾಯ್ ಬಾಯ್. ಇದೆಲ್ಲ ನನಗೆ ಗೊತ್ತಿಲ್ವಾ? ಇಷ್ಟೆಲ್ಲ ಆದರೂ ಏನು ಆಗೇ ಇಲ್ಲ ಅನ್ನೋ ಥರ ಇದೆಯಲ್ಲ, ಅದು ಒಂದು ಕಲೆನೇ. ನೋಡಿ ಅಂಕಲ್, ನಾನು ಕದ್ದು ಮುಚ್ಚಿ ಬದುಕೋ ಅವಶ್ಯಕತೆ ನನಗಿಲ್ಲ. ನೀವು ಹಾಗೆ ಅನ್ಕೊಂಡ್ರೆ ನಿಮ್ಮ ಮನಸ್ಸಲ್ಲಿ ಏನೋ ತಪ್ಪಿದೆ ಅಂತ ಅರ್ಥ. ನಿಂತ್ಕೋ. ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕು ಅಂತ ಹೇಳ್ಕೊಟ್ಟಿಲ್ವಾ ನಿನಗೆ? ಇತ್ತೀಚೆಗೆ ಧೈರ್ಯ ಜಾಸ್ತಿನೇ ಆಗ್ತಾ ಇದೆ. ಹೀಗೆ ಮಾತಾಡೋರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನ ನನಗೆ ಚೆನ್ನಾಗೇ ಹೇಳ್ಕೊಟ್ಟಿದ್ದಾರೆ. ಹೌದೌದು, ಚೆನ್ನಾಗೇ ಹೇಳ್ಕೊಟ್ಟಿದ್ದಾರೆ. ಚೆನ್ನಾಗೇ ಹೇಳ್ಕೊಟ್ಟಿದ್ದಾರೆ. ನಾನೇನೋ ತಮಾಷೆ ಮಾಡ್ತಾ ಇದ್ದೆ. ನೀನು ಟೈರ್ಡ್ ಆಗಿರ್ತೀಯ, ನೀನು ಹೋಗಮ್ಮ, ನಡಿ. ಮತ್ತೆ ಆರ್ಯ ಸರ್ ಬಗ್ಗೆ ಮಾತಾಡೋ ಚಪ್ಲನ ಇನ್ನೊಂದ್ಸಲ ಆರ್ಯ ಸರ್ ವಿಷಯ ಇಟ್ಕೊಂಡು ಆ ಹುಡುಗಿಗೆ ಅಡ್ಡ ಹಾಕೋದಾಗ್ಲಿ, ಬಾಯಿಗೆ ಬಂದಂಗೆ ಮಾತಾಡೋದಾಗ್ಲಿ ಮಾಡಿದ್ರೆ ನಾಲ್ಗೆ ಕಟ್ ಮಾಡ್ಬಿಡ್ತೀನಿ. ಊಟ ಮಾಡುವಾಗ ಹುಳ ಕಾಣಿಸ್ಕೊಂಡ್ರೆ ಉಫ್ ಅಂತೀವಿ ಹೊರತು ಸಾಯಿಸಿ ಕೈ ಗಲೀಜು ಮಾಡ್ಕೊಳ್ಳಲ್ಲ. ಅದೇ ಹುಳ ಆಟ ಆಡಿದ್ರೆ ಹಿಸ್ಕಿ ಸಾಯಿಸ್ಬಿಡ್ತೀವಿ. ಈಗ ನಿನಗೆ ಫ್ರೀ ಸರ್ವಿಸ್ ಕೊಡೋಕೆ ಪಕ್ಕದಲ್ಲಿ ನರ್ಸ್ ಇಲ್ಲ. ನನಗೂ ತ್ರಾಣ ಇಲ್ಲ. ಬರ್ತೀನಿ ಸರ್.